ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಬೆಳಿಗ್ಗೆಯಿಂದ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಇಲ್ಲಿ ಮೇಲೆ ಬಂದಿದ್ದೆ. ಮೇಲೆ ಒಂದು ಸ್ವಲ್ಪ ಏನಾದರೂ ನೋಡೋಣ ಅಂತ ಹೇಳಿ ಹಾಗೆ ನೋಡಿ, ಇದು ಸೌತೆಕಾಯಿ ಸಿಕ್ತು. ಹಾಗೆ ನಾನೊಂದು ಸ್ವಲ್ಪ ಹೂಗಳನ್ನೂ ಕೂಡ ತಕ್ಕೊಂಡೆ ಇವತ್ತು. ಸ್ವಲ್ಪ ಕಸ ಎಲ್ಲ ಜಾಸ್ತಿ ಬೆಳ್ಕೊಂಡಿತ್ತಲ್ಲ, ಸ್ವಲ್ಪನೇ ಕಸನ ತೆಗಿತಾ ಇದ್ದೀನಿ ಮೆಲ್ಲಗೆ. ಇಲ್ಲಿ ನೋಡಿ, ಎಲ್ಲದರಲ್ಲೂ ಒಂದೊಂದು ಎರಡೆರಡು ಕಾಯಿ ಆಗ್ತಾಯಿದೆ. ನಾನು ಹಾಗೆ ಬಿಟ್ಟಿದ್ದೀನಿ, ಆದರೆ ಯಾಕೋ ಒಣಗ್ತಾ ಇದೆ. ಒಂದು ಸ್ವಲ್ಪ ನೋಡಬೇಕು. ಹಾಗೆ ಇಷ್ಟೊಂದೆಲ್ಲ ಕಸ ತೆಗ್ದಿದೆ ನೋಡಿ, ಇಷ್ಟು ಕಸ ತೆಗ್ದಿದೆ. ಯಾಕಂದರೆ ಒಂದೇ ಸಾರಿಗೆ ಎಲ್ಲನೂ ಮಾಡೋಕ್ಕಾಗ್ತಿಲ್ಲ, ಹೀಗಾಗಿ ಸ್ವಲ್ಪ ತೆಗಿತಾ ಇದ್ದೀವಿ. ಇದು ಜಾಸ್ತಿನೇ ಕಸ. ಆ್ಯಕ್ಚುಲಿ ಇಷ್ಟು ಕಸ ಬೆಳ್ಕೋಬಾರ್ದು, ಯಾಕಂದರೆ ನಾವು ಏನು ಗಿಡಗಳನ್ನು ಹಾಕಿರ್ತೀವಲ್ಲ ಪಾಟಲ್ಲಿ, ಅದರ ಶಕ್ತಿ ಎಲ್ಲ ಈ ಒಂದು ಕಸ ಬೆಳ್ಕೊಳೋದಕ್ಕೆ ಹೋಗ್ಬಿಡುತ್ತೆ. ನಾವು ಏನೇ ಗೊಬ್ಬರ ಹಾಕಿದ್ರೂ ಅದು ಗೊಬ್ಬರನ ಅದೇ ಯೂಸ್ ಮಾಡ್ಕೊಂಬಿಡುತ್ತೆ. ನಾವು ಹಾಕಿರುವಂಥ ಗಿಡ ಚೆನ್ನಾಗಿ ಬರಲ್ಲ. ಹಾಗೆ ಗಿಡಕ್ಕೆ ಒಂದು ಸ್ವಲ್ಪ ನೀರು ಹಾಕಬೇಕಿತ್ತು, ನೀರು ಕೂಡ ಹಾಕಿದ್ವಿ. ನೀರೆಲ್ಲ ಹಾಕಿ ಆದಮೇಲೆ ನೋಡಿ, ಹೂಗಳನ್ನ ತೊಗೊಂಡೆ ನಾನು ಪೂಜೆಗೆ ಒಂದು ಸ್ವಲ್ಪ. ಹಾಗೆ ಒಂದು ಸ್ವಲ್ಪ ಜ್ಯೂಸ್ಗೆ ಹೂಗಳನ್ನ ತೊಗೊಂಡೆ. ಒಂದೆರಡು ನಿಂಬೆಹಣ್ಣಾಗಿತ್ತು, ಕರಿಬೇವನ್ನ ನಾನು ಡೈಲಿ ಸ್ವಲ್ಪ ಹರಿತೀನಿ. ಇದಿಷ್ಟು ಎಲ್ಲ ಮಾಡಿ ಮುಗಿಸೋ ಅಷ್ಟೊತ್ತಿಗೆ ನನ್ನ ಮಗಳು ಕೂಡ ನನ್ನ ಜೊತೆಗೆ ನೀರು ಹಾಕ್ತಾಯಿದ್ಲು. ಅವಳು ಈಗ ಆಟ ಆಡೋ ಮೂಡಲ್ಲಿದ್ದಾಳೆ. ನಾನು ಸ್ಕೂಲ್ಗೆ ಹೋಗಬೇಕು ಬಾ ಅಂತ ಕರಿತಾ ಇದ್ದೆ, ಬರ್ತಾನೆ ಇರಲಿಲ್ಲ. ಅವಳನ್ನ ಹೀಗೆ ಸ್ಕೂಲಿಗೆ ಎಲ್ಲ ರೆಡಿ ಮಾಡಿ ಕಳಿಸ್ಬಿಟ್ಟು ನಾಷ್ಟ ಎಲ್ಲ ಮಾಡಿ ಸ್ವಲ್ಪ ಕೆಲಸಗಳನ್ನ ಮುಗಿಸ್ಕೊಂಡು ಈ ಒಂದು ಪೆಂಡಿಂಗ್ ವರ್ಕ್ನ ಮಾಡ್ತಾಯಿದ್ದೀನಿ. ಇವು ಡಬ್ಬಿಗಳನ್ನ ನಾನು ಇಟ್ಟು ನನಗನ್ಸುತ್ತೆ ಒಂದು 6 ತಿಂಗಳ ಮೇಲೇ ಆಯಿತು. ನಾನು ಎಷ್ಟು ಲೇಸಿ ಅದೀನಿ ಅನ್ನೋದನ್ನು ನೀವು ಇದರಲ್ಲೇ ತಿಳ್ಕೊಬೋದು. ಕೆಲವೊಂದು ಕೆಲಸಗಳು ಹೆಂಗೆ ಆಗ್ಬಿಡುತ್ತಂದರೆ, ಭಾಳ ದಿನದಿಂದ ಉಳ್ಕೊಂಬಿಡುತ್ತದು. ಈ ಬಾಕ್ಸ್ನ ಒಗಿಲಿಲ್ಲ ನಾನು. ಈ ಕಡೆ ಏನಂದರೆ ಇದನ್ನು ಎತ್ತು ಕೂಡ ಇಡಲಿಲ್ಲ, ಮಾಡಿ ಕೂಡ ಇಡಲಿಲ್ಲ, ಆ ರೀತಿ ಮಾಡಿದೆ. ಇವತ್ತು ಮಾಡೋಣ ಅಂತ ಹೇಳಿ ತೆಗಿತಾ ಇದ್ದೀನಿ ನೋಡಿ. ಅದು ಮಾಡೋಷ್ಟರಲ್ಲೇ ಆ ಕಟರ್ ಕೂಡ ಮುರಿತು, ಒಂದು ಸ್ವಲ್ಪ ನೋಡಿ ಮುರಿದೋಯ್ತು. ಇದು ಸ್ವಲ್ಪ ದಪ್ಪ ಇದೆ ಪ್ಲ್ಯಾಸ್ಟಿಕ್ಕು, ಹೀಗಾಗಿ ಮುರ್ಕೊಳ್ತದು ನೋಡಿ. ಇದನ್ನು ಕೂಡ ನಾವು ಏನಾದರೂ ಮಾಡೋದಕ್ಕೆ ಗೊಬ್ಬರ ಎಲ್ಲ ಹಾಕೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಆ ರೀತಿ ಮಾಡಿದ್ರೆ. ನಾನು ಅದನ್ನೇ ನೋಡ್ತಾ ಇದ್ದೆ. ನಾನು ಈ ರೀತಿ DIYನ ತುಂಬ ಮಾಡ್ತಿದ್ದೆ ಮೊದಲು. ನನ್ನ ವಿಡಿಯೋಗಳನ್ನ ನೀವು ಮೊದಲಿಂದ ನೋಡ್ತಾ ಇದ್ದರೆ ನಿಮಗೆ ಗೊತ್ತಿರುತ್ತೆ. ತುಂಬ DIY ಮಾಡ್ತೀನಿ ನಾನು ಮನೆಯಲ್ಲಿ, ಕೆಲವೊಂದನ್ನು ಯೂಸ್ ಮಾಡೋದಕ್ಕೆ ಅಂತ ಹೇಳಿ. ಈಗ ಬಿಟ್ಟಿದ್ದೀನಿ ಸ್ವಲ್ಪ ದಿನದಿಂದ, ಬಟ್ ಮೊದಲೆಲ್ಲ ಜಾಸ್ತಿ ಮಾಡ್ತಿದ್ದೆ ನಾನು. ಇವುಗಳನ್ನೂ ಕೂಡ ನಾನು ಮಾಡಬೇಕು ಅನ್ನೋ ಆಸೆಗೆ ಇಟ್ಟಿದ್ದೆ, ಹಾಗೇ ಇರಲಿಲ್ಲ. ಇವತ್ತು ಟೈಮ್ ಕೂಡ ಬಂದಿದೆ ಅಂತಲೇ ಹೇಳ್ಬೋದು. ಇದಕ್ಕೆ ನೀರು ಹಾಕ್ಬಿಟ್ಟು ಹಾಕಿದ್ದೆ ನಾನು, ಆದರೂ ಕೂಡ ಒಳಗಡೆ ಗಲೀಜಿದೆ. ಇದನ್ನು ಕ್ಲೀನಾಗಿ ತೊಳ್ಕೊತೀನಿ ನಾನು. ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು. ನಿಮಗೆ ಯಾವ ಶೇಪ್ ಬೇಕಲ್ಲ ಆ ಶೇಪಲ್ಲಿ ಕಟರಿಂದ ಬರುತ್ತೆ. ಕೆಲವೊಮ್ಮೆ ಭಾಳ ದಪ್ಪ ಪ್ಲಾಸ್ಟಿಕ್ ಇದ್ದರೆ ನೀವು ಎಕ್ಸಾ ಬ್ಲೇಡ್ ಇದ್ದರೆ ಎಕ್ಸಾ ಬ್ಲೇಡ್ನ ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಈ ರೀತಿ ಯೂಸ್ ಮಾಡ್ಕೊಳ್ಳಿ. ಇದು ನೋಡಿ, ನಾನು ಹೋಲ್ ಕೂಡ ಹಾಕ್ಕೊಂಡು ಬಂದಿದ್ದೀನಿ. ಹಾಗೆ ಕ್ಲೀನ್ ಕೂಡ ಮಾಡಿಕೊಂಡೆ ಇದನ್ನು ಹಾಗೆ ಇಟ್ಟರೆ ಅಷ್ಟು ಚೆನ್ನಾಗಿ ಕಾಣಲ್ಲ ನೋಡೋದಕ್ಕೆ. ಇವೆರಡು ನೋಡಿ, ಬ್ಲೂ ಮತ್ತು ವೈಟು ಸ್ವಲ್ಪ ಅಷ್ಟು ಚೆನ್ನಾಗಿಲ್ಲ, ಕಲರ್ ಫೇಡ್ ಆದಂಗಿದೆ. ಈ ಡಾರ್ಕ್ ಬ್ಲೂ ಇದೆಯಲ್ಲ, ಅದನ್ನು ಅದೇ ರೀತಿಯಾಗಿ ನಿಮಗೆ ಏನು ಡಿಸೈನ್ ಇಷ್ಟ ಆಗುತ್ತಲ್ಲ ನೀವು ಅದನ್ನು ಡಿಸೈನ್ ಮಾಡ್ಕೋಬೋದು. ನಾನಿಲ್ಲಿ ಪೇಂಟನ್ನು ಹಚ್ತಾ ಇದ್ದೀನಿ. ನೀವು ಹಾಗೆ ಕೂಡ ಹಾಕೋಬೋದು, ಏನು ತೊಂದರೆ ಇಲ್ಲ. ಇಲ್ಲಾಂದರೆ ನೀವು ಗಿಫ್ಟ್ ಪೇಪರ್ ಬರುತ್ತೆ ನೋಡಿ, ಅದನ್ನೂ ಕೂಡ ನೀವು ಇದಕ್ಕೆ ಹಾಕೋಬೋದು. ಗಿಫ್ಟ್ ಪೇಪರ್ನ ಅಂಟಿಸೋಕ್ಕೆ ಬರುತ್ತೆ, ಆ ಥರ ಮಾಡಿದ್ರೂ. ನಾನಿಲ್ಲಿ ಈ ರೀತಿ ಪೇಂಟ್ ಮಾಡ್ತೀನಿ. ನನಗೆ ಪೇಂಟಿಂಗ್ ಮಾಡೋದು ತುಂಬ ಇಷ್ಟ, ಬಟ್ ನನಗೆ ಡ್ರಾಯಿಂಗ್ ಎಲ್ಲ ಬರಲ್ಲ ಚೆನ್ನಾಗಿ. ಬಟ್ ನನಗೆ ಗೊತ್ತಿದ್ದಷ್ಟು ಸಿಂಪಲ್ಲಾಗಿ ನಾನು ಮಾಡ್ಕೊತೀನಿ ಆದಷ್ಟು. ಅದು ಹೆಚ್ಚು ಕಡಿಮೆ ಚೆನ್ನಾಗಿದ್ದರೂ ಇಲ್ಲ ಅಂದ್ರೂ ನನ್ನದೇ ಅಲ್ವಾ, ಹಾಗಾಗಿ ನಾನು ಹಾಗೆ ಒಂದು ಸ್ವಲ್ಪ ದಿನ ಹಾಕಿ ಇಟ್ಕೊತೀನಿ. ಈ ರೀತಿ ಮೊದಲು ಜಾಸ್ತಿನೇ ಮಾಡ್ಕೊತಿದ್ದೆ, ಈಗ ಕಡಿಮೆ ಮಾಡಿದ್ದೀನಿ. ನನ್ನ ಮನಸ್ಸಿಗೆ ಏನು ತಿಳಿಯುತ್ತಲ್ಲ ನಾನು ಆ ರೀತಿ ಮಾಡ್ಕೊತೀನಿ. ನನಗೆ ನಾನು ಮಾಡಿರುವಂಥದ್ದು ಅನ್ನೋದೊಂದು ಖುಷಿ ಇರುತ್ತೆ, ಹೀಗಾಗಿ ನಾನು ಈ ರೀತಿ ಮಾಡ್ಕೊಳೋದು. ನನಗೆ ಟೈಮ್ ಕೂಡ ಪಾಸ್ ಆಗುತ್ತೆ ಈ ರೀತಿ ಮಾಡೋದ್ರಿಂದ, ಖುಷಿ ಕೂಡ ಅನಿಸುತ್ತೆ. ನನಗೆ ಪೇಂಟ್ ಎಲ್ಲ ಮಾಡೋದಂದರೆ ತುಂಬ ಇಷ್ಟ.
ಈಗ ನೋಡಿ ಕಣ್ಣು ಥರ ಮಾಡಿ ಸ್ಮೈಲಿಗಳು. ನಿಮ್ಗೆ ಯಾವುದೇ ಥರ ಐಡಿಯಾ ಇಲ್ಲ ಅಂದರೆ ನೀವು ಯೂಟ್ಯೂಬಲ್ಲಿ ಅಥವಾ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಸಾಕಷ್ಟು ವೆರೈಟಿನಲ್ಲಿ ಸಿಕ್ಕುತ್ತೆ. ನಿಮಗೆ ತುಂಬ ಚೆನ್ನಾಗಿ ಮಾಡ್ಬೋದು. ಎಲ್ಲ ವೆರೈಟಿ ಇರುತ್ತೆ. ಈಗ ನೋಡಿ ಇದಕ್ಕೆ ಇಷ್ಟೇ ಸಿಂಪಲ್ಲಾಗಿ ಚೆನ್ನಾಗಿ ಅನ್ನಿಸ್ತಾ ಇದೆ. ಇದನ್ನು ನೀವು ಪೆನ್ ಹೋಲ್ಡರ್ ಥರ ಯೂಸ್ ಮಾಡ್ಬೋದು ಅಥವಾ ಮೊಬೈಲ್ ಹೋಲ್ಡರ್ ಥರ ಯೂಸ್ ಮಾಡ್ಬೋದು. ನಾನು ಮೊಬೈಲ್ ಹೋಲ್ಡ್ ಮಾಡೋಕ್ಕೆ ಬೇಕಾಗಿತ್ತು ನನಗೆ. ಈಗೆಲ್ಲ 100 ರೂಪಾಯಿಗೆ ತುಂಬ ಚೆನ್ನಾಗಿ ಸಿಗುತ್ತೆ, ಸಿಗಲ್ಲ ಅಂತ ಅಲ್ಲ. ಮನೆಯಲ್ಲಿ ನಾವು ಮಾಡೋದೇ ಒಂದು ಬೇರೆ ಅಲ್ವಾ, ನಮ್ಮ ಕ್ರಿಯೇಟಿವಿಟಿ ಅನ್ನೋದೊಂದು ಇರುತ್ತಲ್ಲ. ಹಂಗಾಗಿ ನಾನಿವತ್ತು ಇದನ್ನು ಮಾಡ್ತಾಯಿದ್ದೀನಿ. ಮನೆಯಲ್ಲಿ ನಾವು ಮಾಡಿಟ್ಟಿರೋದು ಅನ್ನೋದೊಂದು ಖುಷಿ ಇರುತ್ತೆ ಅನ್ನೋಕ್ಕೋಸ್ಕರ ಅಷ್ಟೇ. ಯಾಕಂದರೆ ಈಗೆಲ್ಲ ಮೀಶೋನಲ್ಲಿ ನಾನು ನೋಡಿದೆ ತರಿಸ್ಬಿಡೋಣ ಅಂತ. ಆಮೇಲೆ ಅನ್ನಿಸ್ತು ಬೇಡ, ಈಗ ಡಬ್ಬಗಳನ್ನ ಇಟ್ಟಿದ್ದೀನಿ, ಮಾಡಿ ನೋಡೋಣ ಒಂದು ಸ್ವಲ್ಪ ದಿನ ಇರಲಿ ಅನ್ನೋಕ್ಕೋಸ್ಕರ ನಾನು ಇದನ್ನು ಮಾಡಿದೆ. ಈಗ ನಾನಿಲ್ಲಿ ಕೇಸರಿ ಮತ್ತು ವೈಟನ್ನು ಮಿಕ್ಸ್ ಮಾಡಿ ಲೈಟ್ ಕಲರ್ ಕೇಸರಿ ಮಾಡೋಣ ಅಂತ ಅಂದ್ಕೊಂಡು ಎರಡೂ ಮಿಕ್ಸ್ ಮಾಡ್ತಾಯಿದ್ದೀನಿ. ಎರಡೂ ಮಿಕ್ಸ್ ಮಾಡಿಬಿಟ್ಟು ಅಲ್ಲೇ ಮಿಕ್ಸ್ ಮಾಡ್ತಾಯಿದ್ದೀನಿ. ನಾನು ಯೂಶ್ವಲಿ ನಾನು ಯಾವ ರೀತಿ ಮಾಡ್ತೀನಲ್ಲ ಹಾಗೆ ತೋರಿಸ್ತಾ ಇದ್ದೀನಿ ನಿಮಗೆ. ಇಲ್ಲೇ ನಾನು ಮಿಕ್ಸ್ ಮಾಡ್ಕೊತೀನಿ, ಇದಕ್ಕೆ ಹಚ್ಕೊಂಡ್ಬಿಡ್ತೀನಿ. ಎಷ್ಟು ಬೇಕಲ್ಲ ಅಷ್ಟು ಮಾತ್ರ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ಈ ಕಲರ್ ಇಲ್ಲ ಅಂದರೆ ನೀವು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೋದು, ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ಮಿಕ್ಸ್ ಮಾಡಿಕೊಂಡ್ರು ಕೂಡ ನೀವು ಹಾಗೆ ಈ ಡಬ್ಬನ ಇಟ್ಟರೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ನೋಡಿ ಇದ್ರ ತುಂಬ ನಾನು ಇದೇ ಕಲರನ್ನು ಮಾಡ್ತೀನಿ. ಲೈಟ್ ಕೇಸರಿ ಕಲರ್ ಆಗುತ್ತೆ ಇದು. ನೋಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಈ ರೀತಿ ಕಲರ್ಸ್ ಇದ್ದರೆ, ಬ್ರೈಟ್ ಕಲರ್ಸು. ನಾನಿಲ್ಲಿ ಎಕ್ರೆಲಿಕ್ ಕಲರ್ಸನ್ನು ಯೂಸ್ ಮಾಡಿದ್ದೀನಿ. ನಿಮಗೆ ಯಾವ ಕಲರ್ ಬೇಕಲ್ಲ ನೀವು ಆ ಕಲರ್ನ ಯೂಸ್ ಮಾಡ್ಬೋದು. ನೀವು ಆಯಿಲ್ ಪೇಂಟ್ ಯೂಸ್ ಮಾಡಿದ್ರೆ ಒಣಗೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಆದರೆ ಈ ಎಕ್ರೆಲಿಕ್ ಕಲರು ಬೇಗ ಒಣಗುತ್ತೆ. ನಾನು ಹಂಗಾಗಿ ಎಕ್ರೆಲಿಕ್ ಕಲರ್ನ ಯೂಸ್ ಮಾಡ್ತಾಯಿದ್ದೀನಿ. ಇದೇನೆಂದರೆ ಈಗ ಹಚ್ಚಿದ ಮೇಲೆ ಒಂದು 10 ನಿಮಿಷದ ಒಳಗಡೆನೇ ಒಣಗಿಬಿಡುತ್ತೆ. ಆಮೇಲೆ ಇದಕ್ಕೆ ಮತ್ತೆ ಡಿಸೈನ್ ಏನಾದರೂ ಬೇಕಿದ್ದರೆ ಅದನ್ನು ಕೂಡ ನಾವು ಮಾಡ್ಕೋಬೋದು. ಈಗ ನೋಡಿ ಇದೆಲ್ಲ ಮುಗೀತು. ಇದನ್ನು ಒಣಗೋದಕ್ಕೆ ಅಂತ ಬಿಡ್ತೀನಿ. ಈಗ ಇನ್ನೊಂದು ಡಬ್ಬ ಇದೆಯಲ್ಲ ಅದನ್ನು ಕೇಸರಿ ಕಲರ್ ಮಾಡಿದೆ ನಾನು. ಯೆಲ್ಲೋ ಕಲರ್ ಏನಾದ್ರು ಇದ್ದರೆ ಯೆಲ್ಲೋ ಕಲರ್ ಮಾಡಿ, ಅದು ಕೂಡ ಚೆನ್ನಾಗಿರುತ್ತೆ. ಬಟ್ ನಾನು ಯೆಲ್ಲೋ ಕಲರ್ ಮಾಡಲಿಲ್ಲ ಇವತ್ತು, ಇದೇ ಕಲರನ್ನು ಮಾಡಿದ್ದೀನಿ. ಪೂರ್ತಿಯಾಗಿ ಚೆನ್ನಾಗಿ ಹಚ್ಕೋಬೇಕು. ಆಮೇಲೆ ಗೆರೆ ಬೀಳದೆ ಇರೋ ಥರ ಹಚ್ಕೋಬೇಕು. ನಾನು ಪೇಂಟಿಂಗ್ ಮಾಡಿ ತುಂಬ ದಿನಗಳೇ ಆಗಿತ್ತು. ಇವತ್ತು ನಾನು ಬ್ರಷನ್ನು ಹಿಡ್ದಿದ್ದೆ. ಈಗ ಇದನ್ನು ಇಲ್ಲಿ ಹ್ಯಾಂಗ್ ಮಾಡ್ತಾಯಿದ್ದೀನಿ. ಇಲ್ಲಿ ಒಂದು ಮಳೆ ಇದೆ, ನಾನು ಮತ್ತೆ ಮಳೆ ಹಾಕ್ತಾ ಇಲ್ಲ ಇಲ್ಲಿ. ಯಾಕಂದರೆ ನನಗೆ ಮನೆ ತುಂಬ ಮಳೆ ಹೊಡೆಯೋದು ಇಷ್ಟ ಆಗಲ್ಲ. ಎಲ್ಲಿ ಮಳೆ ಇರುತ್ತಲ್ಲ ಅಲ್ಲೇ ಯೂಸ್ ಮಾಡ್ಕೊಳೋದು ಜಾಸ್ತಿ. ನಾನು ಇಲ್ಲಿ ಒಂದು ಚಾರ್ಜರಿಗೆ ಇಟ್ಟಿದ್ದೆ ನೋಡಿ, ಅದ್ರ ಮೇಲೆ ಇಡ್ತಿದ್ವಿ, ಒಂದೊಂದು ಸಾರಿ ಕೈ ಬಡಿದು ಕೆಳಗಡೆ ಬೀಳ್ತಿತ್ತು ಮೊಬೈಲೆಲ್ಲ. ಹಾಗಾಗಿ ಇಲ್ಲಿ ಒಂದು ಹೋಲ್ಡರ್ ಇರಬೇಕು ಅಂತ ಅನ್ನಿಸ್ತು, ಮೊಬೈಲ್ ಹೋಲ್ಡರು. ಹಾಗಾಗಿ ಇದನ್ನು ಇಲ್ಲಿ ವ್ಯವಸ್ಥೆ ಮಾಡಿದೆ. ಹೇಗೆ ಕಾಣ್ತಾ ಇದೆ ಅಂತ ಹೇಳಿ. ಈ ರೀತಿ ಮನೆಯಲ್ಲೇ ನಮಗೆ ರೆಡಿ ಆಗಿಬಿಡುತ್ತೆ. ಒಂದು 10 ನಿಮಿಷ ನಾವು ಇದಕ್ಕೆ ಟೈಮ್ ಕೊಡಬೇಕಷ್ಟೇ. ನೋಡೋದಕ್ಕೂ ಚೆನ್ನಾಗಿ ಅನಿಸುತ್ತೆ, ನಾವು ಮಾಡಿರೋದು ಅನ್ನೋದಿರುತ್ತೆ. ನೋಡಿ ಎಷ್ಟು ಕ್ಯೂಟಾಗಿ ಚೆನ್ನಾಗಿ ಕಾಣ್ತಾ ಇದೆ. ಮೊಬೈಲ್ ಹೋಲ್ಡ್ ಮಾಡ್ಬೋದು, ನೀವು ಪೆನ್ನುಗಳನ್ನು ಇಡ್ಬೋದು ಅಥವಾ ಪೇಂಟ್ ಬ್ರಷ್ಗಳನ್ನು ಇಡ್ಬೋದು. ಹುಡುಗರಿಗೆ ಕ್ರೇಯಾನ್ಸು, ಸ್ಕೆಚ್ ಪೆನ್ನು ಎಲ್ಲ ಇರುತ್ತೆ. ಅವನ್ನೆಲ್ಲ ಒಂದು ಕಡೆ ಒಟ್ಟಾಕಿ ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟಿರ್ತಾರೆ ಮಕ್ಕಳು. ಆ ಥರದ್ದನ್ನು ಕೂಡ ನೀವು ಇಲ್ಲಿ ಇಟ್ಕೋಬೋದು. ನಾನು ಇದನ್ನು ಮಾಡಿರೋದೇನೆಂದರೆ ಇದ್ರ ಸಲುವಾಗಿ, ಮೊಬೈಲ್ ಹೋಲ್ಡರ್ ಸಲುವಾಗಿ ನಾನು ಮಾಡಿರೋದು. 3 ಡಬ್ಬ ಇತ್ತಲ್ಲ, 3 ಮಾಡಿದ್ದೀನಿ. ನೋಡೋಣ ಎಲ್ಲೆಲ್ಲಿ ಹಾಕ್ತೀನಿ ಗೊತ್ತಿಲ್ಲ ನನಗೆ. ಆದರೆ ನನಗೆ ಡ್ರಾಯಿಂಗ್ ಎಲ್ಲ ಜಾಸ್ತಿ ಬರಲ್ಲ, ತುಂಬ ಸಿಂಪಲಾಗಿ ಮಾಡ್ತಾಯಿದ್ದೀನಿ ನಾನು. ಕೆಲವೊಬ್ಬರಿಗೆ ಡ್ರಾಯಿಂಗ್ ಎಲ್ಲ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ಅಂಥವ್ರು ನಿಮ್ಗೆ ಎಂಥದ್ದು ಬೇಕಲ್ಲ ನೀವು ಆ ಥರದ್ದನ್ನು ನೀವು ಡಿಸೈನನ್ನು ಮಾಡ್ಕೋಬೋದು, ಚೆನ್ನಾಗಿ ಅನಿಸುತ್ತೆ. ನಮ್ಮ ಮನೆಯಲ್ಲಿ ಎಲ್ಲರೂ ಈ ಒಂದು ಹಾರ್ಟ್ ಶೇಪ್ ಮಾಡಿದ್ದೀನಲ್ಲ ಇದನ್ನು ಇಷ್ಟಪಟ್ಟರು ಜಾಸ್ತಿ. ನೋಡೋದಕ್ಕೆ ಚೆನ್ನಾಗಿ ಕ್ಯೂಟಾಗಿದೆ ಅಂತ ಹೇಳಿ. ನನ್ನ ಮಗಳಿಗಂತೂ ತುಂಬಾ ಇಷ್ಟ ಆಯಿತು. ಸ್ಕೂಲಿಂದ ಬಂದ ತಕ್ಷಣ ಫಸ್ಟ್ ಅವಳು ಹೇಳಿದ್ದೇನೆಂದರೆ, ನಾನು ನಿನ್ನ ಜೊತೆಗೆ ಮಾಡ್ತಾಯಿದ್ದೆ, ನೀನು ಯಾಕೆ ಒಬ್ಬಳೇ ಮಾಡಿದೆ ಅಂತ ಕೇಳ್ತಾ ಇದ್ಲು ಅವಳು. ಅವಳಿಗೂ ಕೂಡ ಇಂಟ್ರೆಸ್ಟ್ ಇದೆ ಈ ರೀತಿ ಮಾಡೋದಕ್ಕೆ. ಬಟ್ ಬಂದಮೇಲೆ ಹೋಮ್ವರ್ಕು ಅದು ಇದು ಅಂತ ಹೇಳಿ ಆಗಲ್ಲ. ಆದರೆ ರಜೆ ಟೈಮಲ್ಲಿ ಅವಳ ಕಡೆ ಮಾಡಿಸ್ತೀನಿ ನಾನು ಕೂಡ.
ಅವ್ರಿಗೇನಂದರೆ ಈ ರೀತಿ ಈ ಥರ ಇದ್ದಿದ್ದನ್ನು ಮಾಡಿಸಿದ್ರೆ ಸ್ಕ್ರೀನ್ ಟೈಮ್ ಕಡಿಮೆ ಆಗುತ್ತೆ ಮಕ್ಕಳಿಗೆ, ಹಾಗಾಗಿ ಮಾಡಿಸೋದು ಅಷ್ಟೇ. ಆಮೇಲೆ ಈ ಬ್ರಷ್ಗಳನ್ನೂ ತೊಳೆಯೋದು ತುಂಬಾ ಈಸಿ ಎಕ್ರೆಲಿಕ್ ಕಲರ್ನ ಯೂಸ್ ಮಾಡೋದ್ರಿಂದ, ಹಾಗಾಗಿ ನಾನು ಹೆಚ್ಚಾಗಿ ಎಕ್ರೆಲಿಕ್ ಕಲರ್ಸ್ನ ಜಾಸ್ತಿ ಯೂಸ್ ಮಾಡ್ತೀನಿ. ನಾನು ಪಾಟ್ಗಳಿಗೂ ಮೊದಲು ನಾನು ಪೇಂಟ್ ಮಾಡಿ ಇಡ್ತಾಯಿದ್ದೆ, ಈಗ ಬಿಟ್ಬಿಟ್ಟಿದ್ದೀನಿ ನಾನು. ಈಗ ಇನ್ಮೇಲೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ನೋಡಿ ಇದಕ್ಕೆ ಬ್ಲ್ಯಾಕ್ ಕಲರ್ದು ಮಾಡ್ತಾಯಿದ್ದೀನಿ. ಸೇಮ್ ಆಗಲೇ ಮಾಡಿದ್ನಲ್ಲ ವೈಟ್ ಕಲರ್ಗೆ, ಆ ರೀತಿಯೇ ಮಾಡ್ತಾಯಿದ್ದೀನಿ ನಾನು, ಬೇರೆ ಯಾವುದು ಮಾಡಲಿಲ್ಲ ನಾನು. ನೋಡಿ ಸ್ವಲ್ಪ ಕೆಲಸ ಕೂಡ ಬಾಕಿ ಇತ್ತು ಮನೆಯದು, ಹಂಗಾಗಿ ನಾನು ಬೇರೆ ಏನೂ ಮಾಡಲಿಲ್ಲ. ಈಗ ಇದಿಷ್ಟು ಮಾಡಿಬಿಟ್ಟು ಇಲ್ಲಿಗೆ ಇದು 3ಕ್ಕೂ ಡಿಸೈನ್ ಮತ್ತೆ ಏನು ಬೇರೆ ಸಪ್ರೇಟ್ ಮಾಡೋಕ್ಕೋಗಲ್ಲ. ತುಂಬ ಸಿಂಪಲ್ಲಾಗಿ ಕ್ಯೂಟಾಗಿ ಕಾಣಲಿ ಅನ್ನೋಕ್ಕೋಸ್ಕರ ಇಷ್ಟೇ ಬಿಡ್ತೀನಿ ನಾನು. ಹಾಗೆ ಊಟ ಎಲ್ಲ ಮಾಡಿಕೊಂಡು ಕೂತಿದ್ದೆ. ನಮ್ಮ ಮನೆ ಪಕ್ಕದಲ್ಲಿ ಒಂದು ಸ್ಕೂಲ್ ಇದೆ ಅನ್ನಲ್ಲ, ಆ ಸ್ಕೂಲಲ್ಲಿ ಬುಕ್ಸ್ ಯಾವ ರೀತಿ ಇದೆ ಅಂತ ಹೇಳಿ ಇಸ್ಕೊಂಡು ಬಂದೆ. ನನ್ನ ಫ್ರೆಂಡ್ದೇ ಅದು ಸ್ಕೂಲು, ಅವಳ ಹತ್ರ ಹೋಗಿ ಬುಕ್ಸ್ ಕೊಡು ನೋಡ್ತೀನಿ ಯಾವ ರೀತಿ ಇರುತ್ತೆ ಅಂತ ಹೇಳಿ ಇಸ್ಕೊಂಡು ಬಂದೆ. ಪರವಾಗಿಲ್ಲ, ಬುಕ್ಸ್ ಎಲ್ಲ ಚೆನ್ನಾಗಿದೆ ಅವ್ರ ಸ್ಕೂಲಲ್ಲಿ. ನಾನು ಎಲ್ಲ ಸ್ಕೂಲ್ಗಳಲ್ಲೂ ಬುಕ್ ಯಾವ ರೀತಿ ಕೊಡ್ತಾರೆ ಅಂತ ಒಂದು ಸಾರಿ ಚೆಕ್ ಮಾಡ್ತೀನಿ, ನೋಡ್ತೀನಿ ನಾನು ಹೇಗಿದೆ ಬುಕ್ಸು, ಯಾವ್ಯಾವ ಸ್ಕೂಲಲ್ಲಿ ಯಾವ್ಯಾವ ರೀತಿ ಕೊಡ್ತಾರೆ ಅನ್ನೋದು ಒಂದು ಕ್ಯೂರಿಯಾಸಿಟಿ ಇರುತ್ತೆ ನನಗೂ ಕೂಡ. ಹೀಗಾಗಿ ನಾನು ಪ್ರತಿ ಸ್ಕೂಲಲ್ಲೂ ಯಾವ ಮಕ್ಕಳು ಓದ್ತಾರೆ ಅಂತ ಹೇಳ್ತಾರಲ್ಲ, ಆ ಮಕ್ಕಳದು ಸ್ಕೂಲ್ ಬುಕ್ಸ್ನ ನೋಡೋದೊಂದು ರೂಢಿ ಇದೆ ನನಗೆ. ಅವ್ರದ್ದು ಬುಕ್ಸ್ ಎಲ್ಲ ತೊಗೊಂಡು ಬಂದು ನೋಡಿದೆ, ಯಾಕಂದರೆ ಆಮೇಲೆ ಸಂಜೆ ಏನಾದರೂ ಇಸ್ಕೊಂಡ್ರೆ ನನ್ನ ಮಗಳು ಬಿಡಲ್ಲ ನೋಡೋದಕ್ಕೆ, ಹಾಗಾಗಿ ಇವಾಗಲೇ ಇಸ್ಕೊಂಡು ಬಂದು ನೋಡಿದ್ರಾಯ್ತು ಅಂತ ಹೇಳಿ ತಗೊಂಡು ಬಂದಿದ್ದೆ. ಅವ್ರಿಗೆ LKGಯಿಂದ ಹಿಂದಿ ಇದೆ ಅಂತ ಹೇಳಿದ್ರು ಅವರು, ಚೆನ್ನಾಗಿ ಅನ್ನಿಸ್ತು ನನಗೆ. ನಮ್ಮ ಸಿರಿಗೆ ಈಗಿಂದ ಇಲ್ಲ, UKGಯಿಂದ ಇದೆ ಹಿಂದಿ. ಬರೆಯೋದಕ್ಕೂ ಕೂಡ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಟ್ರೇಸಿಂಗ್ ಇರುವಂಥದ್ದನ್ನು ಬುಕ್ಕನ್ನು ಕೊಟ್ಟಿದ್ದಾರೆ ಅವರು. ಚೆನ್ನಾಗಿ ಅನ್ನಿಸ್ತು. ಈ ರೀತಿ ಇದ್ದರೆ ಮಕ್ಕಳು ಇಷ್ಟಪಟ್ಟು ಬರೆಯೋದು ಓದೋದೆಲ್ಲ ಮಾಡ್ತಾರೆ. ನಾನು ಕೂಡ ನನ್ನ ಮಗಳಿಗೆ ತರಬೇಕು ಈ ಥರದ್ದು ಬುಕ್ಕನ್ನು, ಅದಕ್ಕೆ ತರೋಣ ಅಂತ ಅಂದ್ಕೊಂಡಿದ್ದೀನಿ. ಓವರಾಲ್ ಚೆನ್ನಾಗಿದೆ, ಮಕ್ಕಳಿಗೆ ಬುಕ್ಸ್ ಎಲ್ಲ ನನಗೆ ಇಷ್ಟ ಆಯಿತು. LKGದು ಕೂಡ ತಂದಿದ್ದೆ ನಾನು, ಮತ್ತು UKGದು 2 ಕ್ಲಾಸಿನ ತೊಗೊಂಡು ಬಂದಿದ್ದೆ. ಆಲ್ ಇನ್ ಒನ್ ಅಂತ ಹೇಳಿ ನರ್ಸರಿಗೂ ಕೊಟ್ಟಿದ್ದಾರಂಥವ್ರು. ಚೆನ್ನಾಗಿ ಅನ್ನಿಸ್ತು. ಕ್ವಾಲಿಟಿ ಕೂಡ ಚೆನ್ನಾಗಿದೆ ಬುಕ್ಕಿಂದು, ಅಂತ ಏನು ವರ್ಸ್ಟ್ ಇಲ್ಲ. ಅವ್ರಿಗೆ ಅದನ್ನೆಲ್ಲ ನೋಡಿದೆ, ಕೊನೆಗೆ ಇದು 3 ಇಟ್ಟು ನೋಡ್ತಾ ಇದ್ದೆ ಯಾವ್ದು ಚೆನ್ನಾಗಿದೆ ಅಂತ. ನೀವು ಕೂಡ ಕಮೆಂಟ್ ಮಾಡಿ ಹೇಳಿ 3ರಲ್ಲಿ ಯಾವ್ದು ಚೆನ್ನಾಗಿದೆ ಅಂತ. ಹಾಗೆ ಹಾಸಿಗೆ ಒಣ ಹಾಕಿದ್ದೆ, ಅದನ್ನು ಕೂಡ ತೊಗೊಂಡು ಬಂದೆ. ಅಷ್ಟೊತ್ತಿಗೆ ನನ್ನ ಮಗಳು ಸ್ಕೂಲಿಂದ ಬರೋ ಟೈಮ್ ಆಯಿತು. ನೋಡಿ ಗಾಳಿ ಎಷ್ಟು ಬಿಟ್ಟಿದೆ ಅಂತ ಇವತ್ತು. ಇಲ್ಲಿಗೆ ಈ ವ್ಲಾಗನ್ನು ನಾನು ಮುಗಿಸ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ.